ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿಗೌಡ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಆರ್ಯ ಅಗ್ನಿಯ ಬಯೋಡೇಟಾ ಹಿಡಿದು ಮೌರ್ಯನ ಕೋಣೆಗೆ ಬಂದಿದ್ದನು. ಮೌರ್ಯ ಆಗಷ್ಟೇ ಎದ್ದು ಮಂಚಕ್ಕೆ ಒರಗಿ ಕುಳಿತಿದ್ದನು. ತಮ್ಮ ಬಂದದ್ದನ್ನು ನೋಡಿ, ಬಾ ಆರ್ಯ ಎಂದನು. ಅಣ್ಣ, ನಿನಗೆ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ ಎಂದನು. ಹೌದಾ, ಏನು ಹೇಳು ಎಂದನು ಮೌರ್ಯ. ಕೈಯಲ್ಲಿ ಹಿಡಿದಿದ್ದ ಫೈಲಿನಿಂದ ಮಗುವಿನ ಬರ್ತ್ ಸರ್ಟಿಫಿಕೇಟ್ ತೆಗೆದು ಮೌರ್ಯನ ಮುಂದೆ ಹಿಡಿಯುತ್ತಾ, ಈ ವಿಷಯವನ್ನು ಕೇಳಿ ನಿನಗೆ ನೋವಾಗುತ್ತೆ ಎಂದು ಗೊತ್ತು, ಆದರೆ ಏನೂ ಮಾಡಲಾಗದಿರುವಂತಹ ಪರಿಸ್ಥಿತಿ ಅಣ್ಣ. ಪ್ಲೀಸ್ ಬೇಜಾರಾಗಬೇಡ. ಈಗ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ಯಾವುದನ್ನು ಬದಲಾಯಿಸಲು ಆಗುವುದಿಲ್ಲ. ಸಾಗರಿ ಆಗಲೇ ಅಗ್ನಿಯ ಬರ್ತ್ ಸರ್ಟಿಫಿಕೇಟಲ್ಲಿ ಫಾದರ್ ನೇಮ್ ಕಾಲಮ್ಗೆ ನನ್ನ ಹೆಸರು ಸೇರಿಸಿದ್ದಾಳೆ ಎಂದು ಹೇಳುತ್ತಲೇ ತನ್ನ ಅಣ್ಣನ ಕೈಗೆ ಸರ್ಟಿಫಿಕೇಟ್ ನೀಡಿದನು. ಸರ್ಟಿಫಿಕೇಟನ್ನು ಕೈಯಲ್ಲಿ ಹಿಡಿದು ನೋಡಿದವನಿಗೆ ಹೃದಯವನ್ನು ಯಾರೋ ಕೈ ಹಾಕಿ ಎಳೆದಂತಹ ಅನುಭವವಾಯಿತು. ಮೌರ್ಯನಿಗೆ ತನ್ನದೇ ರಕ್ತ ಹಂಚಿಕೊಂಡು ಹುಟ್ಟಿದ ಮಗನಿಗೆ ತಂದೆಯ ಸ್ಥಾನ ನೀಡಲು ಆಗಲಿಲ್ಲವಲ್ಲ ಎಂದು ನೆನೆದು ನೊಂದು ಹೋದನು. ಒಡಲಲ್ಲಿ ಸಂಕಟ ಶುರುವಾಯಿತು. ಮನದಲ್ಲಾಗುತ್ತಿರುವ ಹೊಯ್ದಾಟವನ್ನು ತಮ್ಮನ ಎದುರಿಗೆ ತೋರಿಸಲಾಗುತ್ತಿರಲಿಲ್ಲ. ಅಪ್ಪ ಎನ್ನುವ ಸ್ಥಾನದ ಬದಲಾಗಿ ದೊಡ್ಡಪ್ಪ ಎನ್ನುವ ಸ್ಥಾನ ಸಿಕ್ಕಿತಲ್ಲ ಎಂದು ನೆನೆದವನಿಗೆ ಕರುಳು ಕಿತ್ತು ಬಂದ ಹಾಗಾಯಿತು. ತಂದೆಯ ಹೆಸರಿನ ಜಾಗದಲ್ಲಿ ಆರ್ಯನ ಹೆಸರು ಇರುವುದನ್ನೇ ತಲೆ ತಗ್ಗಿಸಿ ನೋಡುತ್ತಾ ಮೌನವಾಗಿ ಉಳಿದು ಬಿಟ್ಟನು ಮೌರ್ಯ. ತನ್ನ ಅಣ್ಣನ ಮೌನವನ್ನು ನೋಡಿದ ಆರ್ಯ ಅವನ ಸಮೀಪ ಕುಳಿತು ಅವನ ಭುಜದ ಮೇಲೆ ಕೈ ಏರಿಸುತ್ತಾ, ಅಣ್ಣ ಬೇಜಾರಾಗಬೇಡ ಎಂದು ಆಗಲೇ ಹೇಳಿದ್ನಲ್ಲ, ಸಾರಿ ಅಣ್ಣ, ನನ್ನಿಂದ ಏನೂ ಮಾಡಲು ಆಗುವುದಿಲ್ಲ ಎಂದು ಆರ್ಯ ಕೂಡ ಬೇಜಾರಿನಲ್ಲಿಯೇ ಹೇಳಿದನು. ಹೇ ಆರ್ಯ, ನೀನು ಯಾಕೋ ಇಷ್ಟು ಬೇಜಾರು ಮಾಡ್ಕೋತಿದೀಯಾ? ಖುಷಿ ಪಡುವ ವಿಚಾರಕ್ಕೆ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಲಿ? ತಂದೆಯ ಪ್ರೀತಿಯಿಂದ ವಂಚಿತನಾಗಿರುವ ಮಗುವಿಗೆ ಈಗ ನೀನು ಪ್ರೀತಿ ಕೊಡುತ್ತಿದ್ದೀಯಾ, ಅದು ಖುಷಿ ಪಡುವ ವಿಚಾರ. ಅಂಥದ್ರಲ್ಲಿ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಲಿ? ನನ್ನ ತಮ್ಮ ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಮಗುವಿಗೆ ನನಗಿಂತ 10 ಪಟ್ಟು ಪ್ರೀತಿ ನೀನು ಕೊಡ್ತೀಯಾ ಎನ್ನುವ ಅರಿವಿದೆ ನನಗೆ. ಸಾಗರಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾಳೆ. ಆ ಮಗುವಿಗೆ ತಂದೆಯಾಗುವ ಅರ್ಹತೆ, ಯೋಗ್ಯತೆ ಎರಡೂ ನನಗಿಲ್ಲ ಕಣೋ. ತಾಯಿಯ ಹೆಸರು ಸಾಗರಿ ಇದ್ದ ಮೇಲೆ ತಂದೆಯ ಹೆಸರು ನಿಂದು ಇರಬೇಕು ತಾನೆ? ಒಳ್ಳೆಯದಾಯ್ತಲ್ಲ, ನನಗೇನು ಬೇಜಾರಿಲ್ಲ ಬಿಡು. ಹಾಗೆ ಮುಂದೆ ಯಾರಿಗೂ ಕೂಡ ಮಗುವಿನ ಜನ್ಮ ರಹಸ್ಯ ತಿಳಿಯಬಾರದು. ಹೊರ ಪ್ರಪಂಚಕ್ಕೆ ಅಗ್ನಿ ನಿಮ್ಮಿಬ್ಬರ ಮಗ ಅಷ್ಟೇ ಎಂದವನಿಗೆ ಮನದಲ್ಲಿ ಎದ್ದಿರುವ ಬೋರ್ಗರವ ಅಲೆಗಳನ್ನು ಶಾಂತ ಮಾಡಲು ಆಗದೆ ಒದ್ದಾಡುತ್ತಿದ್ದನು ಮೌರ್ಯ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರುವುದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ ಎಂದವನು ಕುಳಿತಲ್ಲಿಯೇ ತನ್ನ ಅಣ್ಣನನ್ನು ತಬ್ಬಿದನು. ಮೌರ್ಯ ಕಣ್ಣ ತುದಿಯವರೆಗೂ ಬಂದ ಕಣ್ಣೀರನ್ನು ಹಾಗೆಯೇ ಇಂಗಿಸಿದನು. ತನ್ನ ಮನದಲ್ಲಿರುವ ನೋವು ಯಾರಿಗೂ ತಿಳಿಯಬಾರದು ಎಂದು ತನ್ನೆಲ್ಲ ನೋವನ್ನು ಒಳಗೊಳಗೆ ಒಬ್ಬನೇ ಅನುಭವಿಸುತ್ತಿದ್ದನು. ಈ ಎಲ್ಲ ನೋವು ತಾನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದನು. ತನ್ನ ಅಣ್ಣನಿಂದ ಹಿಂದೆ ಸರಿದವನು, ಅಣ್ಣ, ಇವತ್ತು ಅಗ್ನಿಯನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಲು ಹೋಗುತ್ತಿದ್ದೇವೆ ಎಂದನು. ತಮ್ಮನ ಮಾತು ಕೇಳಿ ಖುಷಿಯಾಯಿತು ಅವನಿಗೆ. ನನ್ನ ಮಗ ಆಗಲೇ ಶಾಲೆಗೆ ಹೋಗುವಂತಾಗಿದ್ದಾನೆ ಎಂದು ತನ್ನಲ್ಲೇ ಹೇಳಿಕೊಂಡು ಖುಷಿಯ ವಿಚಾರ ಹೇಳಿದ ಆರ್ಯ, ಅಗ್ನಿಯನ್ನು ಬರಲು ಹೇಳು, ಒಂದು ಮುತ್ತು ಕೊಡಬೇಕು ಎಂದನು. ಸರಿ, ಕಳಿಸ್ತೀನಿ ಎಂದು ಹೇಳಿ ಹೊರಬಂದನು ಆರ್ಯ. ಅಗ್ನಿ ಆಗಲೇ ತಿಂಡಿ ತಿಂದು ನಡುಮನೆಯಲ್ಲಿ ಆಡುತ್ತಿದ್ದನು. ಅವನ ಬಳಿಗೆ ಬಂದವನು, ಕಂದ ನಿನ್ನ ಎಂದವನ ಮಾತು ಅಲ್ಲಿಗೆ ನಿಂತಿತು. ನಿನ್ನ ಅಪ್ಪ ಎನ್ನಲು ಆಗುವುದಿಲ್ಲ, ದೊಡ್ಡಪ್ಪ, ಅಂಕಲ್ ಏನೆಂದು ಹೇಳಲಿ? ಆ ಕ್ಷಣಕ್ಕೆ ಆರ್ಯನ ಮುಖ ಬೇಸರದಲ್ಲಿ ಪೂರ್ತಿಯಾಗಿ ಇಳಿದಂತೆ ಆಯಿತು. ಅದನ್ನು ಗಮನಿಸಿದ ಸಾಗರಿ ಏನಾಯಿತು ಎಂದಳು. ಅಣ್ಣ ಅಗ್ನಿಗೆ ಮುತ್ತು ಕೊಡಬೇಕಂತೆ ಕರೆಯುತ್ತಿದ್ದಾನೆ ಎಂದವನ ಮಾತು ಕೇಳಿ ಕ್ಷಣವೂ ಯೋಚಿಸದೆ, ಕಂದ ನಿನ್ನ ದೊಡ್ಡಪ್ಪ ಕರೆಯುತ್ತಿದ್ದಾರಂತೆ, ಹೋಗಿ ಬಾ ಎಂದಳು. ಮಮ್ಮ, ಅಂಕಲ್ ನನ್ನ ದೊಡ್ಡಪ್ಪನ ಎಂದು ಮುದ್ದಾಗಿ ಕೇಳಿತು ಮಗು. ನಿನ್ನ ಪಪ್ಪನ ಅಣ್ಣ, ನಿನಗೆ ದೊಡ್ಡಪ್ಪ ಆಗಬೇಕು, ಹೋಗಿ ಮಾತನಾಡಿಸಿಕೊಂಡು ಬಾ ಎಂದಳು. ಮಗು ಅಲ್ಲಿಂದ ಓಡಿತು. ಸಾಗರಿ ತಿಂಡಿ ತಿಂದ್ರ ಎಂದು ಆರ್ಯ ಕೇಳಿದ. ಇಲ್ಲ, ನೀವು ಬರಲಿ ಎಂದು ವೇಟ್ ಮಾಡ್ತಿದ್ದೆ. ಇಬ್ಬರು ಒಟ್ಟಿಗೆ ತಿನ್ನೋಣ ಬನ್ನಿ ಎನ್ನುತ್ತಾ ಡೈನಿಂಗ್ ಟೇಬಲ್ ಕಡೆ ನಡೆದಳು. ಆರ್ಯ ಕೂಡ ಅವಳನ್ನು ಹಿಂಬಾಲಿಸಿದನು.
ದೊಡ್ಡಪ್ಪ ಎಂದು ಕೂಗಿಕೊಂಡು ಮೌರ್ಯನ ಕೋಣೆಯೊಳಗೆ ಬಂದಿದ್ದನು ಅಗ್ನಿ. ಅವನನ್ನು ಕಂಡರೆ ಮಗುವಿಗೆ ಮೊದಲಿದ್ದ ಭಯ ಈಗ ಇರಲಿಲ್ಲ. ಅವನು ದೊಡ್ಡಪ್ಪ ಎಂದು ಕರೆದದ್ದು ಕೇಳಿ ನಾನು ಈ ಕ್ಷಣವೇ ಭೂಮಿಯೊಳಗೆ ಹುದುಗಿ ಹೋಗಬಾರದ ಎನಿಸಿತು ಮೌರ್ಯನಿಗೆ. ಅದನ್ನು ಮಗುವಿನ ಮುಂದೆ ತೋರಿಸದೆ ಹತ್ತಿರ ಬಾ ಎನ್ನುವಂತೆ ಕೈಚಾಚಿದನು. ಮಂಚ ಹತ್ತಿ ಮೌರ್ಯನ ಬಳಿ ಹೋಗುತ್ತಿದ್ದಂತೆ ಬಾಚಿ ತಬ್ಬಿದವನು ಮಗುವಿನ ಮುಖದ ತುಂಬೆಲ್ಲ ಮುತ್ತುಗಳನ್ನು ನೀಡಿದನು. ಅವನ ಕಣ್ಣುಗಳು ತುಂಬಿದವು. ಆ ರೂಮಿನಲ್ಲಿ ಈಗ ಇರುವುದು ಅವರಿಬ್ಬರೇ. ಮಗನನ್ನು ಸಾಕೆನ್ನುವಷ್ಟು ಮುದ್ದಿಸಿದ ಮೌರ್ಯ. ಕಂದ, ಇವತ್ತು ಸ್ಕೂಲಿಗೆ ಹೋಗ್ತೀಯಂತೆ, ಚೆನ್ನಾಗಿ ಓದಬೇಕು ಆಯ್ತಾ? ನಿನ್ನ ಪಪ್ಪನ ಥರ ಒಳ್ಳೆಯ ಗುಣ ಇರುವ ದೊಡ್ಡ ಮನುಷ್ಯ ಆಗಬೇಕು ಆಯ್ತಾ ಎಂದನು. ಅವನ ಮಾತು ಕೇಳಿ ಅಗ್ನಿ ಕೂಡ ಮುದ್ದಾಗಿ ಆಯಿತು ಎಂದು ತಲೆಯಾಡಿಸಿ ಅವನ ಮಡಿಲಿನಿಂದ ಇಳಿದು ಮತ್ತೆ ಎಲ್ಲರೂ ಇರುವಲ್ಲಿಗೆ ಬಂದಿದ್ದನು. ಸಾಗರಿ, ಆರ್ಯ ಇಬ್ಬರು ಶಾಲೆಯನ್ನು ನೋಡಿ ಅಲ್ಲಿನ ಸಿಬ್ಬಂದಿಗಳ ಜೊತೆ ಮಾತನಾಡಿ ಮಗುವನ್ನು ಅಡ್ಮಿಷನ್ ಮಾಡಿದರು. ಆರ್ಯ ಹೇಳಿದಂತೆ ಮಗುವಿನ ಶಾಲೆಯ ಪೂರ್ಣ ಫೀಸನ್ನು ತಾನೇ ಕಟ್ಟಿದನು. ಸಾಗರಿಗೆ ಮಗುವಿನ ಶಾಲೆಯೇ ಅತಿ ದೊಡ್ಡ ಚಿಂತೆಯಾಗಿತ್ತು. ಗುಟ್ಟಾಗಿ ಮಗುವನ್ನು ಒಬ್ಬಳೇ ನೋಡಿಕೊಳ್ಳುತ್ತಿದ್ದವಳಿಗೆ ಮಗುವನ್ನು ಶಾಲೆಗೆ ಸೇರಿಸಬೇಕು ಎಂದು ಯೋಚಿಸಿದಾಗಲೆಲ್ಲ ತುಂಬ ನೋವಾಗುತ್ತಿತ್ತು. ಈಗ ಅವನಿಗೆ ಪೂರ್ಣ ಪ್ರಮಾಣದ ತಂದೆ ತಾಯಿ, ಒಂದು ಸುಂದರ ಕುಟುಂಬವೇ ಸಿಕ್ಕಿದೆ. ಸಾಗರಿ ಮಗು ಇಬ್ಬರನ್ನು ಮನೆಯ ಬಳಿ ಬಿಟ್ಟು ಆರ್ಯ ತನ್ನ ಕಚೇರಿಗೆ ಹೊರಟನು. ಸಾಗರಿ ಸ್ವಲ್ಪ ಸಮಯ ವಸುಮತಿಯವರ ಜೊತೆ ಮಾತನಾಡಿಕೊಂಡು ತನ್ನ ಫೋನ್ ಎತ್ತಿಕೊಂಡು ಧೀರಜ್ಗೆ ಕರೆ ಮಾಡಿದಳು. ತನ್ನ ಕೆಲಸದಲ್ಲಿದ್ದ ಧೀರಜ್ ಸಾಗರಿ ಕರೆ ಮಾಡುತ್ತಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಅವನು ಇತ್ತೀಚೆಗೆ ಅವಳ ಜೊತೆ ಮಾತನಾಡಿರಲಿಲ್ಲ. ಸಾಗರಿ ಯಾಕೆ ಕಾಲ್ ಮಾಡುತ್ತಿದ್ದಾಳೆ ಎಂದುಕೊಂಡು ಕರೆ ಸ್ವೀಕರಿಸಿ ಹೇಳು ಎಂದನು. ಅವನ ಧ್ವನಿಯಲ್ಲಿಯೇ ಅವನ ಮನಸ್ಸಲ್ಲಿ ಬೇಜಾರು ಹಾಗೆಯೇ ಇದೆ ಎಂದು ಅರಿತವಳು ಇನ್ನೂ ಅದೇ ಬೇಜಾರಿನಲ್ಲಿ ಇದ್ದೀಯಾ ಎಂದಳು. ನಾನು ಯಾಕೆ ಬೇಜಾರು ಮಾಡಿಕೊಳ್ಳಲಿ, ಏನಿಲ್ಲ ಹೇಳು ಎಂದನು ಧೀರಜ್. ನಿನ್ನ ಜೊತೆ ಒಂದು ವಿಷಯ ಮಾತನಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ, ಬ್ಯುಸಿ ಇದೆಯಾ ಎಂದಳು. ಏನಿಲ್ಲ, ಅದೇನು ಹೇಳು ಎಂದನು ಧೀರಜ್. ನಮ್ಮ ಮನೆ ಇರುವ ಕನಕಾಳನ್ನು ನೋಡಿದೀಯಾ ಅಲ್ವಾ ಎಂದಳು. ನೋಡಿದ್ದೀನಲ್ಲ, ಯಾಕೆ ಎಂದನು. ನೀನು ಅವಳನ್ನು ಮದುವೆಯಾಗ್ತೀಯಾ ಎಂದವಳ ಮಾತುಗಳು ಎಂದಿಗೂ ನೇರ. ಸುತ್ತಿ ಬಳಸಿ ಮಾತನಾಡುವುದಿಲ್ಲ ಅವಳು. ಸಾಗರಿಯ ಮಾತು ಕೇಳಿ ಆಘಾತವಾದಂತೆ ವಾಟ್, ಏನು ಹೇಳ್ತಿದ್ದೀಯಾ ಎಂದು ಕೂಗುತ್ತಾ ಕುಳಿತಿದ್ದವನು ಎದ್ದು ನಿಂತನು. ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಜೋಪಾನ, ಯಾಕೆ ಕೂಗ್ತಿದ್ದೀಯಾ? ಕನಕಾಗೆ ಹಿಂದೆ ಮುಂದೆ ತನ್ನವರು ಎಂದು ಯಾರೂ ಇಲ್ಲ. ತುಂಬ ಕಷ್ಟದಲ್ಲಿ ಬೆಳೆದಿದ್ದಾಳೆ. ಯಾವ ಸಂಬಂಧವೂ ಇಲ್ಲದೆ ಒಂಟಿಯಾಗಿ ಬೆಳೆದವಳಿಗೆ ಸಂಬಂಧಗಳ ಬೆಲೆ ತುಂಬ ಚೆನ್ನಾಗಿ ತಿಳಿದಿದೆ. ನನ್ನ ಮಗನನ್ನೇ ಅಷ್ಟು ಜೋಪಾನ ಮಾಡಿ ಪ್ರೀತಿಯಿಂದ ನೋಡಿಕೊಂಡವಳು ಇನ್ನು ಮದುವೆಯಾದ ಗಂಡ ಮಾವನನ್ನು ನೋಡಿಕೊಳ್ಳುವುದಿಲ್ವಾ? ಶೀ ಈಸ್ ಇನ್ನೋಸೆಂಟ್ ಗರ್ಲ್. ನೀನು ಅವಳನ್ನು ಮದುವೆಯಾದರೆ ಮಾವನನ್ನು ಚೆನ್ನಾಗಿ ನೋಡ್ಕೋತಾಳೆ. ಅದಕ್ಕೆ ಕೇಳ್ತಿದ್ದೀನಿ, ನೀನು ಅವಳನ್ನು ಮದುವೆಯಾಗ್ತೀಯಾ ಎಂದಳು. ನಿನಗೇನು ತಲೆ ಕೆಟ್ಟಿದೆಯಾ ಸಾಗರಿ? ನಮ್ಮ ಅಂತಸ್ತು, ಘನತೆ, ಗೌರವ ಏನು ಎನ್ನುವುದನ್ನು ಮರೆತು ಈ ಮಾತಾಡ್ತಿದ್ದೀಯಾ ನೀನು? ಹೋಗಿ ಹೋಗಿ ಮನೆ ಕೆಲಸದವಳನ್ನು ಮದುವೆಯಾಗು ಎಂದು ಹೇಳುತ್ತಿದ್ದೀಯಲ್ಲ, ಹೀಗೆ ಹೇಳಲು ನಿನಗೆ ಬಾಯಿಯಾದರೂ ಹೇಗೆ ಬಂತು ಎಂದವನ ಮಾತು ಕೇಳಿ ಕೋಪಗೊಂಡವಳು ಶಟಪ್ ಧೀರಜ್. ಕನಕಳನ್ನು ಇನ್ನೊಮ್ಮೆ ಕೆಲಸದವಳು ಅಂದರೆ ನಾನು ಸುಮ್ಮನಿರುವುದಿಲ್ಲ. ಕನಕ ಏನು ನೋಡೋಕ್ಕೆ ಚೆನ್ನಾಗಿಲ್ವಾ? ದಂತದ ಗೊಂಬೆಯ ಹಾಗೆ ಇದ್ದಾಳೆ. ಅವಳನ್ನು ಮದುವೆಯಾಗಲು ಯಾರೂ ಮುಂದೆ ಬರುವುದಿಲ್ಲ ಎಂದು ನಾನು ನಿನ್ನನ್ನು ಕೇಳುತ್ತಿಲ್ಲ. ನಿನಗಿಂತ ಹೆಚ್ಚಾಗಿರುವ ಹುಡುಗನನ್ನು ನೋಡಿ ಮದುವೆ ಮಾಡ್ತೀನಿ. ಆದರೆ ಕನಕಳಂತಹ ಹುಡುಗಿ ನಿನಗೆ ಸಿಗುವುದಿಲ್ಲ, ತಿಳಿದುಕೋ. ಅವಳಂತೆ ಮಾವನನ್ನು ಯಾರೂ ನೋಡಿಕೊಳ್ಳುವುದಿಲ್ಲ. ಏನೋ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟಾದರೂ ನನ್ನ ಮಾತು ಕೇಳ್ತೀಯಾ ಎಂದುಕೊಂಡೆ. ನೀನು ಈ ರೀತಿ ಮಾತಾಡ್ತಿದ್ದೀಯಾ ಎಂದು ತಿಳಿದಿರಲಿಲ್ಲ. ನಾನು ನಿನ್ನನ್ನು ಮದುವೆ ಆಗಲಿಲ್ಲ ಎನ್ನುವ ಕೋಪ ಇರುವಾಗ ನನ್ನ ಮಾತಿಗೆಲ್ಲಿ ಬೆಲೆ ಕೊಡ್ತೀಯಾ? ನಿನಗೆ ಸ್ನೇಹ, ಸಂಬಂಧ, ಪ್ರೀತಿಗಿಂತ ನಿನ್ನ ಅಂತಸ್ತು, ಅಹಂಕಾರವೇ ಹೆಚ್ಚು ಬಿಡು ಎಂದಳು ಸಾಗರಿ. ಅವಳ ಮಾತು ಕೇಳಿ ಹಣೆ ತಿಡಿಕೊಂಡವನು ಸಾಗರಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ನಿನ್ನ ಮದುವೆಗೂ ಮೊದಲು ನಾನು ನಿನ್ನನ್ನು ಪ್ರೀತಿಸಿದ್ದು ನಿಜ. ನೀನು ನನ್ನನ್ನು ನಿರಾಕರಿಸಿದಾಗ ನಿರಾಸೆಯಾಗಿದ್ದು ನಿಜ. ಆಮೇಲೆ ನೀನು ಆರ್ಯನನ್ನು ಯಾವ ಕಾರಣಕ್ಕೆ ಮದುವೆಯಾದೆ ಎಂದು ತಿಳಿದ ನಂತರ, ಅದರಲ್ಲೂ ಅತ್ತೆ ನಿನ್ನನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಹೇಳಿದ ನಂತರ
ಮತ್ತೆ ನಿನ್ನ ಮೇಲೆ ಬತ್ತಿದ ಭಾವ ಚಿಗುರಿದ್ದು ನಿಜ. ಆದರೆ ಯಾವತ್ತು ನಿನಗೆ ಆರ್ಯನ ಮೇಲಿರುವ ಪ್ರೀತಿ ಎಂಥದ್ದು ಎಂದು ತಿಳಿಯಿತೋ ಆವತ್ತೇ ನನ್ನ ಮನಸ್ಸಲ್ಲಿನ ನಿನ್ನ ಮೇಲಿದ್ದ ಆಕರ್ಷಣೆಯನ್ನು ಬೇರು ಸಮೇತ ಕಿತ್ತು ಬಿಸಾಕಿದೆ. ಈಗ ನೀನು ನನಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ. ಇನ್ನೊಮ್ಮೆ ನೀನು ಹೀಗೆಲ್ಲ ಮಾತನಾಡಿದರೆ ನಿನ್ನ ಕತ್ತು ಹಿಸುಕಿ ಸಾಯಿಸುತ್ತೇನೆ ಎಂದನು ಧೀರಜ್. ಅವನ ಮಾತು ಕೇಳಿ ಖುಷಿಯಾಯಿತು ಸಾಗರಿಗೆ. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಕಣ. ಮತ್ತೆ ಕನಕ ಅನಾಥೆ ಬಡವಳು ಎಂದು ಅವಳನ್ನು ಮದುವೆಯಾಗಲು ನಿರಾಕರಿಸುತ್ತಿದ್ದೀಯಾ ಅಲ್ವಾ? ನಿನ್ನ ಬಳಿಯೇ ಸಾಕಷ್ಟು ಇರುವಾಗ ಅವಳ ಅಂತಸ್ತನ್ನು ಕಟ್ಟಿಕೊಂಡು ಏನು ಮಾಡ್ತೀಯ? ಅವಳ ಒಳ್ಳೆಯ ಗುಣ ನಡತೆ ಸಾಕಲ್ವಾ? ಕನಕ ತುಂಬ ಒಳ್ಳೆಯವಳು, ಪ್ಲೀಸ್ ಅವಳನ್ನು ಮದುವೆಯಾಗುವ ಎಂದು ವಿನಂತಿಸಿದಂತೆ ಹೇಳಿದಳು. ಸದ್ಯಕ್ಕೆ ನನಗೆ ಮದುವೆಯಾಗುವ ಇಂಟ್ರೆಸ್ಟ್ ಇಲ್ಲ ಎಂದನು. ಅವನ ಮಾತು ಕೇಳಿ ಕಣ್ಣು ದೊಡ್ಡದು ಮಾಡಿದವಳು, ಈಗ ಇಂಟ್ರೆಸ್ಟ್ ಇಲ್ಲ ಅಂದರೆ ಮುದುಕ ಆದಮೇಲೆ ಇಂಟ್ರೆಸ್ಟ್ ಬರುತ್ತಾ? ನಿನಗೀಗ ವಯಸ್ಸು ಎಷ್ಟು ಎನ್ನುವುದು ಗೊತ್ತಾ ಎಂದಳು. ಸಾಗರಿ ಅವನ ವಯಸ್ಸನ್ನು ನೆನಪಿಸಿದ್ದು ಇಷ್ಟವಾಗಲಿಲ್ಲ ಧೀರಜ್ಗೆ. ಈಗ ನನ್ನ ವಯಸ್ಸು ಯಾಕೆ ನಿನಗೆ? ಸುಮ್ಮನೆ ಫೋನ್ ಇಡು ಎಂದನು. ಇಡ್ತೀನಿ. ನನಗೆ ನಿನ್ನ ಜೊತೆ ಮಾತನಾಡೋದೇ ಕೆಲಸ ಅಲ್ಲ. ಕನಕಳನ್ನು ಮದುವೆ ಆಗ್ತೀನಿ ಎಂದು ಹೇಳು, ಆಗ ಫೋನ್ ಇಡ್ತೀನಿ ಎಂದವಳು ಅವನು ಮದುವೆಗೆ ಒಪ್ಪುವ ತನಕ ಬಿಡುವಂತೆ ಕಾಣಲಿಲ್ಲ. ಈಗ ನೀನು ನನ್ನನ್ನು ಬಿಡುವಂತೆ ಕಾಣುತ್ತಿಲ್ಲ. ಸರಿ, ಅಪ್ಪನ ಜೊತೆ ಒಮ್ಮೆ ಮಾತನಾಡು ಎಂದನು. ಅವನ ಮಾತಿಗೆ ಖುಷಿಯಾದವಳು, ಅಂದರೆ ನೀನು ಮದುವೆಗೆ ಒಪ್ಪಿದೆ ಅಂತ ಆಯಿತು ಎಂದಳು. ನಿನಗೋಸ್ಕರ ಅಪ್ಪನಿಗೋಸ್ಕರ ಆ ಹುಡುಗಿಯನ್ನು ಮದುವೆ ಆಗ್ತೀನಿ ಎಂದನು. ಯಾರಿಗೋಸ್ಕರ ಮದುವೆಯಾಗುವುದು ಬೇಕಾಗಿಲ್ಲ, ನಿನಗೋಸ್ಕರ ಮದುವೆಯಾಗು. ನಾಳೆ ಮಾವನನ್ನು ಕರೆದುಕೊಂಡು ಮನೆಗೆ ಬಾ, ನಾನು ಬರ್ತೀನಿ. ಅಲ್ಲೇ ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿದರಾಯಿತು ಎಂದವಳ ಮಾತು ಕೇಳಿ, ಏನು ಇಷ್ಟು ಬೇಗನಾ ಎಂದನು. ಇಂತಹ ಒಳ್ಳೆಯ ಕೆಲಸಗಳನ್ನು ನಿಧಾನ ಮಾಡಬಾರದು. ನಾನು ಮಾವನಿಗೆ ಕಾಲ್ ಮಾಡಿ ಹೇಳ್ತೀನಿ ಎಂದವಳು ಕರೆ ತುಂಡರಿಸಿದಳು. ನಂತರ ತನ್ನ ಮಾವನಿಗೆ ಕರೆ ಮಾಡಿ ಇರುವ ವಿಷಯವನ್ನು ನೇರವಾಗಿ ಹೇಳಿದಳು. ವಿಶ್ವನಾಥ್ ಅವರು ಮಗನ ರೀತಿ ಮಾತನಾಡಲಿಲ್ಲ. ಅನಾಥ ಹುಡುಗಿಗೆ ಒಂದು ಒಳ್ಳೆಯ ಬದುಕು ಸಿಗುತ್ತದೆ, ನಮ್ಮ ಮನೆಗೂ ಒಳ್ಳೆಯ ಸೊಸೆ ಆಗ್ತಾಳೆ ಎಂದು ಖುಷಿಯಿಂದಲೇ ಮದುವೆಗೆ ಒಪ್ಪಿಕೊಂಡರು. ಹಾಗೆಯೇ ನಾಳೆ ಮನೆಗೆ ಬರಲು ಹೇಳಿ ಕರೆ ತುಂಡರಿಸಿದರು. ಅದೇ ಖುಷಿಯಲ್ಲಿ ತಂದೆ ತಾಯಿಗೆ ಕರೆ ಮಾಡಿ ಹೇಳಿ ನಂತರ ಕನಕಳಿಗೂ ಕರೆ ಮಾಡಿ ವಿಷಯ ಹೇಳಿದಳು. ಸಾಗರಿ ಹೇಳಿದ ಮಾತನ್ನು ನಂಬಲು ಆಗುತ್ತಿಲ್ಲ ಕನಕಳಿಗೆ. ದಿಕ್ಕು ದಿಸೆ ಇಲ್ಲದೇ ಇರುವ ನಾನು ಅಷ್ಟು ದೊಡ್ಡ ಮನೆಯ ಸೊಸೆಯ ಎಂದು ನೆನೆದವಳಿಗೆ ಹೃದಯ ನಡುಗಿತು. ಸಾಗರಿ ಹೇಳಿದ ಮಾತುಗಳು ಈಗಲೂ ಅವಳಿಗೆ ಕನಸಿನಂತೆ ಭಾಸವಾಗುತ್ತಿದೆ. ಅಂದು ರಾತ್ರಿ ಎಲ್ಲರೂ ಊಟ ಮಾಡುತ್ತಾ ಕುಳಿತಿದ್ದರು. ಇತ್ತೀಚೆಗೆ ಪ್ರತಿದಿನ ರೂಮಿನಲ್ಲೇ ತಿಂಡಿ ಮಾಡುತ್ತಿದ್ದ ಮೌರ್ಯ ಕೂಡ ತನ್ನ ಮಗನ ಆಟ ನೋಡಿ ಅವನ ಮಾತುಗಳನ್ನು ಕೇಳಲು ಡೈನಿಂಗ್ ಟೇಬಲ್ ಬಳಿ ಬಂದು ಊಟ ಮಾಡುತ್ತಿದ್ದನು. ಸಾಗರಿಯ ಸಮೀಪ ಕುಳಿತು ಊಟ ಮಾಡುತ್ತಿದ್ದ ಆರ್ಯ ಮಾತ್ರ ಅವಳಿಗೆ ಊಟ ಮಾಡಲು ಬಿಡದಂತೆ ಅವಳ ಕಾಲಿಗೆ ಕಾಲು ತಾಕಿಸುವುದು, ಅವಳು ಅವನೆಡೆಗೆ ಕಣ್ಣು ದೊಡ್ಡದು ಮಾಡಿ ಸುಮ್ಮನಿರು ಎನ್ನುವಂತೆ ಸನ್ನೆ ಮಾಡಿದಾಗ ಯಾರಿಗೂ ಕಾಣದಂತೆ ಅವಳಿಗೆ ಕಣ್ಣು ಹೊಡೆಯುವುದು, ಹೀಗೆ ಅವಳನ್ನು ಕಾಡುತ್ತಿದ್ದನು. ಇವರಿಗೆ ಏನಾಗಿದೆ? ಎಲ್ಲರೂ ಇಲ್ಲೇ ಇದ್ದಾರೆ, ಅವರಿಗೆ ತಿಳಿದರೆ ಏನಂದುಕೊಳ್ಳುತ್ತಾರೆ ಎಂದುಕೊಂಡು ಊಟ ಮಾಡುತ್ತಿದ್ದವಳು, ಅತ್ತೆ, ಕನಕಾಳ ಧೀರಜ್ಗೆ ಮದುವೆ ಮಾಡಬೇಕು ಎಂದುಕೊಂಡಿದ್ದೇನೆ. ಇವತ್ತು ಈ ವಿಷಯವಾಗಿ ಅವನ ಜೊತೆ ಮಾತನಾಡಿದೆ. ಅವನು ಮದುವೆಗೆ ಒಪ್ಪಿಕೊಂಡಿದ್ದಾನೆ. ಮಾವನ ಜೊತೆ ಕೂಡ ಮಾತನಾಡಿದ್ದೇನೆ. ನಾಳೆ ಹುಡುಗಿ ನೋಡುವ ಶಾಸ್ತ್ರ ಮುಗಿಸೋಣ ಅಂತ ಎಂದಳು. ಅವಳ ಮಾತು ಕೇಳಿ ಎಲ್ಲರಿಗೂ ಖುಷಿಯಾಯಿತು. ಸಂತೋಷದ ವಿಷಯ ಹೇಳಿದೆ ಸಾಗರಿ. ನಿನ್ನ ಮನೆಯಲ್ಲಿ ಕೆಲಸ ಮಾಡುವ ಹುಡುಗಿಗೂ ಒಂದು ಒಳ್ಳೆಯ ಬದುಕು ಕಟ್ಟಿಕೊಡಬೇಕು ಎಂದು ಯೋಚಿಸುತ್ತೀಯಲ್ಲ, ನಿನ್ನ ಈ ಗುಣವೇ ಎಲ್ಲರಿಗೂ ಇಷ್ಟವಾಗುವುದು. ಆ ಹುಡುಗಿಗೂ ಒಂದು ಒಳ್ಳೆಯ ಬದುಕು ಸಿಗುತ್ತೆ ಬಿಡು ಎಂದರು ವಸುಮತಿ. ಆಗ ಆರ್ಯನಿಗೆ ನೆನಪಾಗಿದ್ದು ತನ್ನ ಅಣ್ಣ ಕೂಡ ಬೇಗ ಹುಷಾರಾದರೆ ಅವನಿಗೂ ಒಂದು ಹುಡುಗಿ ಮದುವೆ ಮಾಡಬೇಕು. ಹಳೆಯದೆಲ್ಲವನ್ನು ನೆನೆದು ಪ್ರತಿದಿನ ಅವನು ಕೊರಗುವುದಕ್ಕಿಂತ ಮದುವೆಯಾದರೆ ಹೆಂಡತಿ ಮಕ್ಕಳು ಎಂದು ಅವನು ಕೂಡ ಖುಷಿಯಾಗಿರುತ್ತಾನೆ. ಇಷ್ಟು ದಿನ ಹೇಗೇಗೋ ಬದುಕಿದ್ದಾನೆ, ಇನ್ನು ಮುಂದೆಯಾದರೂ ಅವನು ಖುಷಿಯಿಂದ ಜೀವಿಸಬೇಕು ಎಂದುಕೊಂಡನು. ಮರುದಿನ ಸಾಗರಿ ಆರ್ಯ ಅಗ್ನಿಯನ್ನು ಕರೆದುಕೊಂಡು ಅವಳ ತವರು ಮನೆಗೆ ಬಂದಿದ್ದರು. ಅಳಿಯನನ್ನು ನೋಡಿದ ಶ್ರಾವಣಿ ಅವರಿಗೆ ಪಶ್ಚಾತ್ತಾಪ ಕಾಡಿತು. ಅಳಿಯನ ಒಳ್ಳೆಯತನ ಗೊತ್ತಿದ್ದರೂ ಕೂಡ ಅವನಿಗೆ ಡೈವರ್ಸ್ ಕೊಡಿಸಿ ಮಗಳಿಗೆ ಬೇರೆ ಮದುವೆ ಮಾಡಲು ಹೊರಟಿದ್ದರಲ್ಲ. ಆರ್ಯ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ, ಆರ್ಯ, ನನ್ನನ್ನು ಕ್ಷಮಿಸು.
ನಿನ್ನ ಗುಣ ಏನು ಎಂದು ಗೊತ್ತಿದ್ದರೂ ಕೂಡ ನನಗೆ ನಿನ್ನ ಅಣ್ಣನ ಮೇಲಿನ ಕೋಪವೇ ಹೆಚ್ಚಾಯಿತು ಎಂದರು. ಪರವಾಗಿಲ್ಲ ಅತ್ತೆ, ಒಬ್ಬ ತಾಯಿಯಾಗಿ ನಿಮ್ಮ ಜಾಗದಲ್ಲಿ ನಿಂತು ಯೋಚಿಸಿದರೆ ನೀವು ಮಾಡಿದ್ದು ಕೂಡ ಸರಿಯೇ. ಇಷ್ಟಕ್ಕೆಲ್ಲ ನೀವು ಈ ರೀತಿ ಸಾರಿ ಕೇಳುವುದು ಸರಿಯಲ್ಲ ಎಂದನು. ಅವನ ವ್ಯಕ್ತಿತ್ವವೇ ಹಾಗೆ, ಯಾರಿಂದಲೂ ಕ್ಷಮೆ ನಿರೀಕ್ಷೆ ಮಾಡುವುದಿಲ್ಲ ಅವನು. ವಿಶ್ವನಾಥ್ ಹಾಗೂ ಧೀರಜ್ ಇನ್ನೂ ಬಂದಿರಲಿಲ್ಲ. ಮಗಳು ಅಳಿಯ ತಿಂಡಿ ತಿಂದುಕೊಂಡು ಬಂದಿದ್ದರಿಂದ ಅವರಿಗೆ ತಿಂಡಿಗೆ ಬಲವಂತ ಮಾಡದೆ ಅದಾಗಲೇ ಮಧ್ಯಾಹ್ನದ ಅಡಿಗೆಯ ತಯಾರಿಯಲ್ಲಿದ್ದರು ಶ್ರಾವಣಿ. ನಡುಮನೆಯಲ್ಲಿ ಮಾವ ಅಳಿಯ ಮಾತನಾಡುತ್ತಾ ಕುಳಿತರೆ ತಾಯಿಯ ಬಳಿಗೆ ಬಂದ ಸಾಗರಿ, ಅಮ್ಮ ನಾನೇನಾದರೂ ಹೆಲ್ಪ್ ಮಾಡಲಾ ಎಂದಳು. ಕನಕ ಹೆಲ್ಪ್ ಮಾಡಿ ಅರ್ಧ ಅಡಿಗೆ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಮುಗಿಯುತ್ತೆ. ಕನಕ ಮಗು ಜೊತೆ ಇದ್ದಾಳೆ ಅನಿಸುತ್ತೆ, ಅವಳನ್ನು ಕರೆದುಕೊಂಡು ಹೋಗಿ ರೆಡಿ ಮಾಡು. ಹಾಗೆ ವಿಷಯ ತಿಳಿದಾಗಿನಿಂದ ತುಂಬ ಹೆದರಿದ್ದಾಳೆ, ಅವಳಿಗೆ ಸ್ವಲ್ಪ ಧೈರ್ಯ ಹೇಳು ಎಂದರು. ಆಯಿತು ಎಂದ ಸಾಗರಿ ಕನಕಾಳನ್ನು ಹುಡುಕಿ ಬಂದಿದ್ದಳು. ಕನಕ ಇರುವ ರೂಮಿನಲ್ಲಿ ಮಗುವಿನ ಜೊತೆ ಮಾತನಾಡುತ್ತಾ ಕುಳಿತಿದ್ದಳು. ಅಗ್ನಿ ಹುಟ್ಟಿದಾಗಿನಿಂದ ತಾನೇ ನೋಡಿಕೊಂಡಿರುವುದರಿಂದ ಮಗುವನ್ನು ಬಿಟ್ಟಿರುವುದು ಅವಳಿಗೂ ಕೂಡ ಕಷ್ಟವೇ ಆಗಿತ್ತು. ಕನಕ, ಏನಿದು ರೆಡಿಯಾಗುವುದು ಬಿಟ್ಟು ಮಗುವಿನ ಜೊತೆ ಕುಳಿತಿದೆಯಲ್ಲ, ಬೇಗ ಬಾ ರೆಡಿ ಮಾಡ್ತೀನಿ ಎಂದವಳು ಅಗ್ನಿ ನೀನು ಹೋಗಿ ಆಟ ಆಡಿಕೊ ಎಂದು ಮಗುವನ್ನು ಅಲ್ಲಿಂದ ಕಳುಹಿಸಿದಳು. ಕನಕ, ನಿನಗೆ ಚೆನ್ನಾಗಿ ಕಾಣುವ ಒಂದು ಸೀರೆಯನ್ನು ಉಟ್ಕೊ, ಆಮೇಲೆ ನಾನೇ ನಿನಗೆ ಮೇಕಪ್ ಮಾಡ್ತೀನಿ ಎಂದಳು. ಅವಳ ಮಾತಿಗೆ ಆಯಿತು ಎಂದು ತಲೆಯಾಡಿಸಿ ಕಬೋರ್ಡ್ ತೆಗೆದಳು. ಕನಕಳ ಬಳಿ ಎಷ್ಟೋ ಚೆನ್ನಾಗಿರುವ ಸೀರೆಗಳಿದ್ದವು. ಪ್ರತಿ ಹಬ್ಬಗಳಿಗೂ ಸಾಗರಿ ಕೊಡಿಸಿದ ಸೀರೆಗಳು ಅಲ್ಲದೆ ಸಾಗರಿ ಕೊಟ್ಟಿದ್ದ ಸಂಬಳದ ದುಡ್ಡಿನಲ್ಲಿ ಕೆಲವು ಒಡವೆಗಳನ್ನು ಕೂಡ ತೆಗೆದುಕೊಂಡಿದ್ದಳು. ಕನಕ ಯಾವ ಸೀರೆ ಉಡಲಿ ಎಂದು ನೋಡುವಾಗಲೇ ಮುಂದೆ ಬಂದ ಸಾಗರಿ ತಾನೇ ತೂಗು ಹಾಕಿದ ಸೀರೆಗಳನ್ನು ನೋಡಿ ಒಂದು ಸೀರೆಯನ್ನು ಆರಿಸಿ, ಈ ಸೀರೆ ಉಟ್ಕೊ, ನಿನಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಎಂದಳು. ಸರಿ ಎಂದು ತಲೆಯಾಡಿಸುತ್ತಾ ಸಾಗರಿ ಆರಿಸಿದ ಸೀರೆಯನ್ನು ಬಚ್ಚಲು ಮನೆಗೆ ಹೋಗಿ ಉಟ್ಟುಕೊಂಡು ಬಂದಿದ್ದಳು ಕನಕ. ಸಾಗರಿ ತಾನೇ ಮುಂದಾಗಿ ಕನಕ ಮುಖಕ್ಕೆ ಕ್ರೀಮ್ ಹಚ್ಚಿ ಸಿಂಪಲ್ಲಾಗಿ ಮೇಕಪ್ ಮಾಡಿ ತಲೆ ಬಾಚಿದಳು. ಮನೆಗೆ ಬಂದಾಗಿನಿಂದಲೂ ಸಾಗರಿ ಕನಕಳ ಮುಖವನ್ನು ನೋಡುತ್ತಲೇ ಇದ್ದಾಳೆ. ಅವಳ ಮುಖ ಮೌನವಾಗಿರುವುದನ್ನು ಗಮನಿಸಿದವಳು ಅವಳ ತಾಯಿ ಹೆದರಿದ್ದಾಳೆ ಎಂದು ಹೇಳಿದ್ದನ್ನು ನೆನೆದು, ಕನಕ ಯಾಕೆ ಹೀಗೆ ಡಲ್ ಆಗಿದ್ದೀಯಾ, ಸ್ವಲ್ಪ ನಗಬಾರ್ದಾ ಎಂದಳು. ಈಗ ಸಾಗರಿಯ ಮುಖವನ್ನೇ ನೋಡುತ್ತಾ, ನನಗೆ ತುಂಬ ಭಯ ಆಗ್ತಿದೆ ಮೇಡಮ್ ಎಂದವಳ ಕಣ್ಣು ತುಂಬಿದವು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.